ಪ್ರಿಯ ವೀಕ್ಷಕರೇ, ಇದು ಅಮಾವಾಸ್ಯೆ ಎಡವಟ್ಟು ಭಾಗ 15, ಭಾಗ 12, 13, 14 ನೋಡಿದ ಮೇಲೆ ಇದನ್ನು ನೋಡಿ. ಹಂಗೇನೆ ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಂಡ್ರಪ್ಪ. ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ ಎಲ್ಲರೂ. ಸ್ವಾಮೀಜಿ, ಈ ಮನೆಯನಾಗೆ ಏನನ ದೋಷ ಇದ್ದರೆ ನೋಡಿ ಸ್ವಾಮೀಜಿ. ಒಟ್ಟು ಯಾಕೋ ನನಗೆ ಇನ್ನೊಂದು ಮಗುನೇ ಆಗೋಕ್ಕಿಲ್ಲ ಸ್ವಾಮಿ. ಅದಕ್ಕೆ ಹೇಳ್ತೀವಿ, ಏನನ ಈ ಮನೆಯಾಗೆ ದೋಷ ಗೀಷ ಏನನ ಇದ್ದತ ಸ್ವಾಮಿ? ಯಾಕೋಯ್ ಒಟ್ಟು ಇಟ್ಲ ನೋಡಾಕೋಯ್. ಯಾಕೆ ಅಮಾವಾಸ್ಯೆ ಹಂಗೆ ಬರ್ಕೊಂತೀಯಲ್ಲ? ಆ ಸ್ವಾಮಿಯರು ಏನೋ ಹೇಳ್ತವ್ರೆ ಕೇಳದ ಅಮಾವಾಸ್ಯೆ. ಯಾಕೋಯ್ ಮೊದಲು ನಾಗನಿಗೆ ಏನನ ದೋಷ ಇದ್ದತ್ತು ನೋಡ ಕೇಳಕ ಆ ಸ್ವಾಮಿಯರಿಗೆ. ಈ ನಾಗಣ್ಣ ನೋಡು, ಆ ಮನೆಗೆ ಏನನ ದೋಷ ಇದ್ದತ್ತೇನೋ ನೋಡಿ ಸ್ವಾಮಿ ಅಂತ ಕೇಳ್ತಾನೆ ನಾಗಣ್ಣ. ಒಟ್ಟು ನಾಗನಿಗೆ ಏನನ ದೋಷ ಇರ್ಬೇಕೇನೋ ನೋಡಕ್ಕೆ ಕೇಳು. ಮಕ್ಕಳಾಗ್ಲಿಲ್ಲ ಅಂತ ಅಂದ್ರೆ ಮನೆ ನೋಡಿದ್ರೆ ಏನು ಬರ್ತೈತಕ್ಕ, ಇನ್ನೊಂದು ಮಗು ಆಗ್ಬೇಕಂದ್ರೆ ಆ ನಾಗನಿಗೆ ಏನನ ದೋಷ ಇದ್ದತ್ತೇನೋ ನೋಡಕ್ಕೆ ಕೇಳು. ಹೇಳೇ ಕಳ್ಬಡ್ಡಿ ಮಗನೇ ಅಮಾವಾಸ್ಯೆ, ನನಗೂ ಕೇಳಿಸ್ತೈತ್ ಕಣ್ಲಾ ನೀನು ಹೇಳಿದ್ದು. ಅಯ್ಯೋ ನಿನ್ನ ಕಾಲಾಗ್ಲ ಮೆಟ್ಟೆ ತಾಂಡ್ ಬಿಡ್ತೀನಿ ನೋಡ್ಲಾ ಅಮಾವಾಸ್ಯೆ. ಏನಾ ನೀನು ಹೇಳೋದು ನಮ್ಮ ಅಯ್ಯವನ ಕೋಟೆ? ಅಯ್ಯೋ ನಿನ್ನ ಆ ಕಾಲಾಗ್ಲವೇ ತಗೊಂಡು ಹಾಕ್ಬಿಡ್ತೀನಿ ನೋಡ್ಲಾ ನಿನಗೆ. ನನಗೇನ್ಲ ದೋಷ ಐತೆ? ನಾನು ಕೇಳ್ತಿರೋದು ನಮ್ಮ ಮನೆಗೇನ ದೋಷ ಇದ್ರೆ ಹೇಳ್ರಿ ಸ್ವಾಮಿ ಅಂತ ಅಂದರೆ ನೀನು ನನಗೆ ದೋಷ ಐತೇನೋ ಕೇಳು ಅಂತ ನಮ್ಮ ಅಯ್ಯವನ ಕೋಟೆ ಹೇಳ್ತೀಯ. ನನಗೂ ಕೇಳಿಸ್ತೈತ್ ಕಣ್ಲಾ ಅಮಾವಾಸ್ಯೆ, ಕಾಗಿಲ್ಲ ತಗೊಂಡು ಹಾಕ್ಬಿಡ್ತೀನಿ ನೋಡು ಆಮೇಲೆ. ಇಲ್ಲ ನಾನು ಯಾಕೋ ಅಕ್ಕಯ್ಯನ ಕೇಳಿದೆ ಒಟ್ಟು ಅಷ್ಟೇಯ ನಿನ್ನ ಬಗ್ಗೆ ಹೇಳಿ ಮಾತಾಡಿದ್ದು. ಅದೇನು ಸ್ವಾಮಿಯವ್ರನ್ನ ಕೇಳು. ಹ್ಞೂ ಕಣ ಅಮಾವಾಸ್ಯೆ, ನನಗೂ ಅದೇ ಡೌಟು ಕಂಡ ಅಮಾವಾಸ್ಯೆ. ಈ ಅಪ್ಪಿಗೆ ಏನನ್ನ ದೋಷ ಇದ್ದದೇನು ಕಂಡ ಅಮಾವಾಸ್ಯೆ. ಒಟ್ಟು ಆ ಸ್ವಾಮಿಯರು ಒಂಟೆಗಿದ್ದಾಗ ತಿಳ್ಕೊಂಬಂದು ಸುಮ್ಕಿಲ್ಲ ಅಮಾವಾಸ್ಯೆ. ಆ ಅಪ್ಪಿಗೆ ಕೇಳಿಸಂಗೆ ಮಾತಾಡ್ಬೇಡು, ನಾಗಪ್ಪ ಬೋಲ್ ಒಳ್ಳೆನಲ್ಲು. ಒಟ್ಟು ನಿಧಾನ ಕೇಳ ಅಮಾವಾಸ್ಯೆ. ನೋಡು ನಾಗಪ್ಪ, ನೀನು ಕೋಪವನ್ನು ಮಾಡಿಕೊಳ್ಳಬೇಡ ನಾಗಪ್ಪ. ನಿನ್ನ ಮನೆನೆಲ್ಲ ನೋಡ್ತಾ ಇದ್ದೀನಿ ನಾಗಪ್ಪ. ದಯವಿಟ್ಟು ನೀನು ತಾಳ್ಮೆಯಿಂದ ಇರಬೇಕು ನಾಗಪ್ಪ. ನಾನು ನಿಮ್ಮ ಮನೆ ನೋಡಿ ವಾಸ್ತವದ ಬಗ್ಗೆ ಆಗಿರ್ಬೋದು ಏನ ದೋಷಗಳಿದ್ರು ನಾನು ನಿನ್ನ ತಿಳಿಸ್ತೀನಿ ನಾಗಪ್ಪ. ಈ ಸ್ವಾಮಿಯರ್ಗು ಬುದ್ಧಿ ಇಲ್ಲ ಅನ್ಸುತ್ತೆ. ಹೊಸಿ ನಾಗಪ್ಪಿಗೆ ಮಕ್ಕಳಾಗಲಿಲ್ಲ ಅಂತಂದ್ರೆ ಮನೆ ದೋಷ ಹೆಂಗಿರ್ತದಪ್ಪ? ನಾಗಪ್ಪಿಗೆನೇ ಏನನ್ನ ದೋಷ ಇರ್ಬೇಕೇನೋ. ಒಟ್ಟು ಈ ಸ್ವಾಮಿಯರು ಅದನ್ನ ನೋಡ್ಲಿ ಫಸ್ಟ್. ಮನೆ ದೋಷ ನೋಡ್ತಾರೆ, ಮನೆ ದೋಷ. ಅಟಲ ವಿಟಲ ವಿಟಲ ಬಟಲ ಪಾಠ ಪಟ ಪಾಠಾಳದಲ್ಲಿ ಡಿಮ್ ಡಿಮ್ ಟಿಮ್ ಟಿಮ್ ಟಾ ಡಗಾರ್. ಅಯ್ಯೋ ಇದೇನು ಸ್ವಾಮಿಯರು ಮಂತ್ರ ಹಾಕ್ರಿ ಅಂತಂದ್ರೆ ಬರೀ ಡಗಾರ್ ಅಂತಾರಲ್ಲಪ್ಪ. ನಾಗಪ್ಪ, ಈ ಬಲಗಡಿ ಕೀರ ಮಂಚಾನ ತೆಗೆದು ಎಡಗಡಿಗೆ ಹಾಕು ನಾಗಪ್ಪ. ಒಟ್ಟು ಆ ಕುರ್ಚಿನ ಆ ಕಡೆ ಬಲಗಡೆ ಕಿರೋದನ್ನ ಎದುರುಗಡಿಗೆ ಹಾಕು ನಾಗಪ್ಪ. ಒಟ್ಟು ಈ ಥರದ್ದೆಲ್ಲ ಬದಲಾವಣೆ ನಿನ್ನ ಮನೇಲಿ ಮಾಡ್ಕೋಬೇಕಾಗುತ್ತೆ ಏನಾಗಪ್ಪ? ಸಾರಿ ಸ್ವಾಮೀಜಿ, ಹಂಗೆ ಆಗಲಿ. ಇದನ್ನೆಲ್ಲ ನಾನು ಬದಲಾವಣೆ ಮಾಡ್ತೀನಿ ಸ್ವಾಮೀಜಿ. ಆ ಕಡೆ ಒಂದು ಆ ರೂಮ್ನಾಗೆ ನಾವು ಹೋಗೋಕ್ಕಾಗ್ತಿಲ್ಲ ಸ್ವಾಮೀಜಿ. ಅಂಥ ಒಂದು ಬಂಗ್ಲೆ ಅಂತ ರೂಮ್ ಐತೆ ಸ್ವಾಮಿ. ಆ ರೂಮ್ನಾಗೆ ಯಾಕೋ ಒಂಥರ ಭಯವಾಗುತ್ತೆ ಸ್ವಾಮಿ ಹೋಗ್ಬೇಕು ಅಂತ ಅಂದರೆ. ಅದಕ್ಕೇನೆ ನಾವು ಅಲ್ಲಿಗೆ ಹೋಗ್ದಂಗೆ ಹೊಸಿ ಇಲ್ಲೇ ಆ ಕಡೆ ಈ ಕಡೆ ಹಿಂಗೆ ಅಡ್ಡಾಡ್ಕೊಂಡಿರ್ತೀವಿ ಸ್ವಾಮೀಜಿ. ಆ ರೂಮನ್ನು ತೋರಿಸ್ತೀವಿ ಬನ್ನಿ ಸ್ವಾಮೀಜಿ. ಸರಿ ಕಣ್ಣಾಗಪ್ಪ, ನಡಿ ಹೋಗೋಣ ಆ ರೂಮ್ನಾಗೆ. ನಗಣ ಇದ್ಯಾವ ರೂಮ್ ಅಣ್ಣ ಹಿಂಗೈತೆ? ನಾನು ಇಷ್ಟು ಸಹ ಬಂದ್ರು ಇಂಥ ರೂಮ್ನ ನಾನು ನೋಡೇ ಇಲ್ವಲ್ಲ ನಗಣ. ನಿಮ್ಮನೆ ಒಳಗೆ ಎಲ್ಲ ಯಾಕ ಹಿಂಗೆಲ್ಲ ಮುಚ್ಚಿಬಿಟ್ಟಿದ್ದೀರಾ ಇದನ್ನ? ಹೊಸಿ ಈ ರೂಮ್ ನೋಡಕ್ಕೆ ಇವತ್ತೇ ಕಣ್ಣಾಗಣ ನಾನು ಗೊತ್ತಿರೋದು. ನನಗೆ ಯಾಕೋ ಭಯವಾಕೆ ಕಣ್ಣಾಗಣ. ಹೇಳೇ ಅಮಾವಾಸ್ಯೆ, ಈ ರೂಮ್ದು ದೊಡ್ಡ ಕತೆ ಐತೆ. ವಶಿ ನಮ್ಮ ಅಮ್ಮಯ್ಯರ ಕಾಲ ಸ್ಟೋರಿ ಎಲ್ಲ ಐತೆ. ಸುಮ್ಕಿರು ಒಟ್ಟು ಇದೆಲ್ಲ ಮುಗಿಲಿ, ನಿನಗೆ ಹೇಳ್ತೀನಿ ಆಮೇಕೆ. ನಾಗಣ ಇದೇನು ನಾಗಣ ಹಿಂಗೈತೆ? ಒಳ್ಳೆ ಆಪ್ತ ಮಿತ್ರದಾಗೆ ಆ ನಾಗವಲ್ಲಿ, ಆ ಜುಮ್ಕೆ, ಆ ಸೀರೆ ಅಂತೆ, ಆ ಒಡವೆ ಅಂತೆ ಎಲ್ಲ ಇಂಥ ರೂಮ್ನಾಗ ಏನೋ ಪಾಕಿ ಅಂತಿದ್ದು ಅಂಥ ರೂಮೆಲ್ಲ ಐತಲ್ಲ ಗಣ್ಣ ಇಲ್ಲಿ. ಹೇಳೇ ಅಮಾವಾಸ್ಯೆ, ಆ ಆಪ್ತ ಮಿತ್ರದಾಗೆ ಆ ನಾಗವಲ್ಲಿ ಇತ್ತಲ್ಲ, ಜುಮ್ಕೆ, ಬೆಂಡಾಳೆ, ಆ ಸೀರೆ ಎಲ್ಲ ಉಟ್ಕೊಂಡು ಡ್ಯಾನ್ಸ್ ಮಾಡ್ತಿತ್ತು ಅಂತ ಹೇಳ್ದಲ್ವ ಅಮಾವಾಸ್ಯೆ. ಅದೇ ರೂಮ್ ಕಂಡ್ಲ ಇದು, ಬೇರೆ ಯಾವ ರೂಮು ಅಲ್ಲ. ಒಟ್ಟು ಇನ್ನು ಮುಂದಕ್ಕೆ ಬೋಲ್ ಐತೆ. ಒಜಿ ದೊಡ್ಡ ಬಂಗ್ಲೆ ಕಂಡ್ಲ ಇದು. ಇದನ್ನ ಇಷ್ಟು ದಿವಸ ಯಾರಿಗೂ ಕಾಣ್ದಂಗೆ ಮುಚ್ಚಿಕ್ಕಿದ್ದೆ. ಯಾಕೆ ಗೊತ್ತೇನು? ಯಾರಿಗನ ಗೊತ್ತಾದರೆ ನಮ್ಮ ಮನೆಗೆ ಯಾರು ಬರೋಕ್ಕಿಲ್ಲ ಅಂತ ಯಾರಿಗೂ ಹೇಳಿರ್ಲಿಲ್ಲ ಕಂಡ್ಲ. ಈ ಆಪ್ತ ಮಿತ್ರದಾಗಿರೋ ಬಂಗ್ಲಿಗೆ ಹೋಗೋಕ್ಕೆ ಇದೇ ರೂಮು ಸುರಂಗ ಮಾರ್ಗ ಕಂಡ್ಲ. ಈ ರೂಮ್ ದಾಟಿದ್ರೆ ನೆಕ್ಸ್ಟು ಆಪ್ತ ಮಿತ್ರದ ಬಂಗ್ಲೆನೇ ಕಂಡ್ಲ ಸಿಗೋದು ನಮಗೆ. ಅಲ್ಲೊಂದು ದೊಡ್ಡ ಗೇಟ್ ಐತೆ, ಆ ಗೇಟದ ಬೀಗ ನಂತವ ಐತೆ. ಹಂಗಾರೆ ಆಪ್ತ ಮಿತ್ರದಾಗ ನೋಡಿದ್ದೆ ಕಣ್ಣಾಗಣ ಆ ಡ್ಯಾನ್ಸ್ ಕಳ್ಸ ಮಾದೇವ ಇದ್ರದಾಶಿನೇ ಹೋಗ್ತಿದ್ದ ಅನ್ಸುತ್ತೆ. ಹಂಗಾರೆ ಆ ಮಾದೇವ ಈ ರೂಮ್ನಾಗೆ ದಾಟಿ ಆ ಕಡೆ ನಾಗವಲ್ಲಿ ಇರತಾಕ ಹೋಗ್ತಿದ್ದ ಅನ್ಸುತ್ತೆ ಅಲ್ವೇನಾಗಣ? ನನಗೂ ಗೊತ್ತಿಲ್ಲ ಕಂಡ ಅಮಾವಾಸ್ಯೆ. ವಯಸ್ಸಿ ಹೋಗಿ ನಾನು
ಆ ಆಪ್ತ ಮಿತ್ರದ ಅವಿನಾಶಪ್ಪ ಸ್ವಾಮೀಜನ್ನು ಹಂಗೇನೆ ಆ ರಮೇಶಪ್ಪನ್ನು ಹಂಗೆ ಆ ಪ್ರೇಮನ್ನು ಕೇಳ್ಕೊಂಬತ್ತೀನಿ. ಏನು ಇಲ್ಲಾಸಿ ಹೋಗ್ತಿದ್ನ, ಇಲ್ಲ ಆ ಕಡೆ ರಾಶಿ ಬತ್ತಿದ್ನ, ಇಲ್ಲ ಆರ್ಕಂಡೇ ಬತ್ತಿದ್ನ ಆ ಮಾದೇವ ಅಂಬನು ವಸಿ ಕೇಳ್ಕೊಂಬತ್ತೀನಿ ಇಲ್ಲ ಅಮಾವಾಸ್ಯೆ. ನಗಣು ಬರೀ ಅವ್ರನ್ನೇ ಕೇಳಿ ಹೆಂಗ್ ಗೊತ್ತಾಗ್ತೈತಿ ಹೇಳು. ವಯಸ್ಸಿ ಹೋಗಿ ಆ ನಾಗವಲ್ಲಿ ಆ ಸೌಂದರ್ಯ ಇತ್ತಲ್ಲ, ಹೋಗ ಅಯ್ಯಮ್ಮನ್ ಕೇಳ್ಕೊ ಬರ್ನಾಗಣವು. ಅಯ್ಯಮ್ಗಾರಿ ಚಂದ ಗೊತ್ತಿರ್ತೈತಿ ಆ ಮಾದೇವ ಎಲ್ಲಾಸಿ ಬತ್ತಿದ್ದ ಅಂತ. ಆ ನಾಗವಲ್ಲಿ ಇತ್ತಲ್ಲ ಸೌಂದರ್ಯ, ಹೋಗ ಅಯ್ಯಮ್ಮನ್ ಕೇಳ್ಕೊಂಬರೋಣ, ಚಂದ ಕೇಳುತ್ತೆ ಆ ಮಾದೇವ ಯಾಕಡೆ ಆಸಿ ಬತ್ತಿದ್ದ ಅಂತ. ಬೇರೆ ಅಮಾವಾಸ್ಯೆ ಆ ಸೌಂದರ್ಯ ಅಯ್ಯಮ್ಮ ಸೊತ್ತೋಗಿ 7 ದಿನ ಆತಲ್ಲ, ಇವಾಗೆಲ್ಲ ಐತಲ್ಲ ಅಯ್ಯಮ್ಮ ಕೇಳಕ್ಕೆ ಹೋಗಿ ನಾನು. ಸೋಮಕಿರ್ನಾಗಣು ಮಣ್ಣಿನ ಅಯ್ಯಮ್ಮ ಟಿವಿಯಾಗ ಬಂದಿತ್ತು, ಗನ್ವಾಗಿ ಡ್ಯಾನ್ಸ್ ಎಲ್ಲ ಮಾಡೋದು, ಹಾಡೆಲ್ಲ ಆಡೋದು, ಎಲ್ಲ ಗನ್ವಾಗಿ ಮಾಡೋದಪ್ಪ ಅಯ್ಯಮ್ಮ. ಮಣ್ಣಿನ ಟಿವಿಯಾಗ ನೋಡಿದ್ದೀನಿ ನಾನು. ಅಯ್ಯಮ್ಮ ಸೊತ್ತದಂತ ಹೇಳ್ತಿಲ್ಲ ಗಣ. ಮಣ್ಣಿನ ರವಿಚಂದ್ರನ್ ಜೊತೆಗೆಲ್ಲ ಡ್ಯಾನ್ಸ್ ಮಾಡೋದು, ವಿಷ್ಣುವರ್ಧನ್ ಅವ್ರ ಜೊತೆ ಕೂಡ ಡ್ಯಾನ್ಸ್ ಮಾಡೋದು, ಎಂತ ಚಂದಕ್ಕೆಲ್ಲ ಮಾತಾಡೋದಲ್ಲ ಅಯ್ಯಮ್ಮ. ಮಣ್ಣಿನ ಏನತಣ ಅವಾಗಲೇ ಅಯ್ಯಮ್ಗೆ. ಏಲೇ ಅಮಾವಾಸ್ಯೆ ಒಂದ್ರ ಓಟು ಸುಮ್ ನಿನ್ಕಳ್ಳ ಓಟು ನಿನ್ಗೆ ಹೇಳಿದ್ರಿ, ಇವಾಗ ಅದು ಅರ್ಥ ಆಗಕ್ಕಿಲ್ಲ ಕಣ್ಲ. ಅಯ್ಯಮ್ಮೇನೋ ಟಿವಿಯಾಗ ಬಂದಿತ್ತು ದಿಟ, ವಯಸ್ಸಿ ಇಲ್ಲ ಕಣ್ಲ ಅಯ್ಯಮ್ಮ, ಇವಾಗ ತೀರ್ಕೊಂಬಿಟ್ಟೈತೆ ಕಣ್ಲ ಸೌಂದರ್ಯ. ನಾಗಣು ನಿನಗೆಲ್ಲೋ ಮರವಿರ್ಬೇಕು. ವಯಸ್ಸಿ ಸೌಂದರ್ಯ ಅಯ್ಯವ ಎಂಥ ಚಂದಕ್ಕೆ ಆ ಟಿವಿಯಾಗೆಲ್ಲ ಎಲ್ಲಾರನು ಮನರಂಜನೆ ಮಾಡ್ತೈತ್ ಕಾಣು. ಆ ಸೌಂದರ್ಯ ಇವಾಗ ಇಲ್ಲ ಅಂತಂದ್ರೆ ಹೆಂಗಾಗಣ್ಣು. ವಯಸ್ಸಿ ಮಣ್ಣಿನ ಟಿವಿಗೆ ಬಂದು ಹೋಗೈತೆ, ಅಯ್ಯಮ್ಗೆ ಏನೂ ಆಗಿರಕ್ಕಿಲ್ಲ, ಸುಮ್ಕಿರು. ವಯಸ್ಸಿ ಇಲ್ಲಿ ಕರ್ಕ ಬಂದ್ರೆ ಆ ಮಾದೇವ ಎಲ್ಲಾಸಿ ಹೋಗ್ತಿದ್ದಂತ ಆ ಸೌಂದರ್ಯನೇ ಹೇಳ್ತೈತಿ. ಶಿವನೇ ಶಂಭುಲಿಂಗ. ಅಮಾವಾಸ್ಯೆ ಸೋರಿ ಕಣ್ಲ, ಅಯ್ಯವೇನಾದರೂ ಸೌಂದರ್ಯ ಬದುಕಿದ್ರೆ ವಸಿ ಅಯ್ಯವನ್ನೇ ಕರ್ಕ ಬಂದು ಕೇಳ್ತೀನಿ ಬಿಡ್ಲ. ಒಟ್ಟು ಇವಾಗ ಸ್ವಾಮಿಯರು ಬಂದವ್ರೆ, ವಸಿ ಸ್ವಾಮಿಯರು ಏನು ಹೇಳ್ತಾರೆ ಕೇಳನ್ ಬಾರ್ಲ. ನಗಣು ವಸಿ ಈ ಸ್ವಾಮಿಯರ್ಗಿನ್ನ ಆ ಆಪ್ತ ಮಿತ್ರದಾಗಿದ್ರಲ್ಲ ಆ ಸ್ವಾಮಿ ಅವಿನಾಶ್ ಸ್ವಾಮಿ ಅವರು, ಅವ್ರನ್ನೇ ಕರ್ಕ ಬಂದ್ರೆ ಒಟ್ಟು ಇದನ್ನೆಲ್ಲ ಬಗೆಹರಿಸ್ಕೊಂಡು ಕೊಡ್ತಾರೆ ಅನ್ಕಂಡು. ನಾಗಪ್ಪ ಓಶಿ ಇಲ್ಲಿ ಖಂಡಿತ ಸಮಸ್ಯೆ ಐತ್ ಕಣಪ್ಪು. ಇಲ್ಲೇನೋ ಸಮಸ್ಯೆ ಇದೆ ನಾಗಪ್ಪ, ಇದೆ ಖಂಡಿತ ಸಮಸ್ಯೆ ಇದೆ ನಾಗಪ್ಪ ಇಲ್ಲಿ. ಹೌದು ಸ್ವಾಮಿ, ರಾತ್ರಿ ಹೊತ್ನಾಗ ನನಗೆ ನಿದ್ದೆನೇ ಬರೋಕ್ಕಿಲ್ಲ ಸ್ವಾಮಿ. ವಸಿ ಇದ್ರೂ ಚಿಂತೆ ಆಗೇನೆ ನನಗೆ ಇನ್ನೊಂದು ಮಗು ಆಗಿಲ್ಲ ಅನ್ಕೊಂತೀನಿ ಸ್ವಾಮಿ. ಒಟ್ಟು ಈ ಸಮಸ್ಯೆನೇ ನನಗೆ ಹೆಚ್ಚು ಕಾಡ್ತಿರೋದ್ರಿಂದ ನನಗೆ ಇನ್ನೊಂದು ಮಗುನೇ ಮಾಡ್ಕೊಂಬಕ್ಕಾಗಿಲ್ಲ ನೋಡಿ ಸ್ವಾಮಿ. ನಗಣು ಇನ್ನೊಂದು ಮಗು ಮಾಡ್ಕೊಂಬಕ್ಕೆ ನಿದ್ದೆ ಅಲ್ಲ ಕಾಣ ಬರ್ಬೇಕಾಗಿರೋದು, ಅದಕ್ಕೆ ಇನ್ನೊಂದೇ ಏನೋ ಬರ್ಬೇಕು ಕಾಣು. ಒಟ್ಟು ಹೇಳ್ತಿ ಮೇಲೆ ಪ್ರೀತಿ ಬರ್ಬೇಕು ಕಣ್ಣಾಗಣ್ಣು. ನಿದ್ದೆ ಬಂದ್ರೆ ಏನ್ ಮಾಡಕ್ಕಾಗ್ತೈತೆ ನಾಗಣ್ಣು. ಏಲೇ ಅಮಾವಾಸ್ಯೆ ಒಟ್ಟು ಸುಮ್ಕೇನ ನಿನ್ ಕಳ್ಳ. ಒಟ್ಟು ಸ್ವಾಮಿಯರು ಏನೋ ಹೇಳ್ತವ್ರೆ ಕೇಳನಂದ್ರೂ ಬಿಡಕ್ಕಿಲ್ವಲ್ಲ ಅಮಾವಾಸ್ಯೆ. ನಾಗಣ್ಣ ನನಗೆ ಇಲ್ಲಿ ನಿಂತ್ಕೊಂಬಕ್ಕಾಗ್ತಿಲ್ ಕಣ್ಣಾಗಣ್ಣ. ಇಲ್ಲಿ ಏನೇನೋ ವೈಕಂಪ ಭೂಕಂಪ ಮಾಕಂಪ ಎಲ್ಲ ಆಗ್ತಿದ್ದಂಗೈತೆ, ನನಗೆ ಯಾಕೋ ಮೈಯೆಲ್ಲ ಕಂಪಿಸ್ತೈತೆ ಕಣ್ಣಾಗಣ್ಣ. ಓಸಿ ಇದನ್ನ ರೆಡಿ ಮಾಡಬೇಕು ಅಂತಂದ್ರೆ ನಾನು ಬರೋಕ್ಕಿಲ್ಲ, ನನಗಿನ್ನ ಇನ್ನೊಬ್ರು ದೊಡ್ಡ ಸ್ವಾಮಿಗಳವ್ರೆ, ಅವ್ರು ಅಮೇರಿಕದಾಗೆಲ್ಲ ಇಂಥವೆಲ್ಲ ತಿಳ್ಕೊಂಬಂದವ್ರೆ. ಓಸಿ ಇದೇನೋ ನನ್ನ ಕೈ ಕಾಲ ನಡುಕ್ತಾ ಇದಾವೆ ನಾಗಣ್ಣ. ಓಸಿ ಆ ಸ್ವಾಮಿಯರೇ ಬರ್ಬೇಕು ನಾಗಣ್ಣ. ಸ್ವಾಮಿ ಅಂತ ಮಹಾನ್ ದೊಡ್ಡ ಸ್ವಾಮಿಗಳನ್ನೇ ಕರೆಸಿ ಸ್ವಾಮಿ. ಒಟ್ಟು ಈ ಮನೆಯ ಬಗ್ಗೆ ಎಲ್ಲ ತಿಳಿದುಕೊಂಡು ಇದನ್ನೆಲ್ಲ ಬಗೆಹರಿಸಿಕೊಡಲಿ ಸ್ವಾಮಿ. ಈ ಬಂಗ್ಲೆ ಎಲ್ಲ ತೋರಿಸ್ತೀನಿ ಸ್ವಾಮಿ ಆ ಸ್ವಾಮಿಯರಿಗೆ. ಒಟ್ಟು ಇದನ್ನ ಸರಿಪಡಿಸ್ಕೊಂಡು ಕೊಡಕ್ಕೆ ಹೇಳಿ ಸ್ವಾಮಿ. ನಗಣು ವಜಿ ಆಪ್ತ ಮಿತ್ರದಾಗೆ ಇದ್ರಲ್ಲ ಅವಿನಾಶ್ ಸ್ವಾಮಿ, ಅವ್ರನ್ನೇ ಇವ್ರು ಹೇಳ್ತಿರೋದು. ಅಮೆರಿಕಕ್ಕೆ ಹೋಗಿ ಬಂದಿರೋದು ಆ ಸ್ವಾಮಿನೇ ಆಗಣು. ಹಂಗಾರೆ ಆಪ್ತ ಮಿತ್ರದಾಗಿರ ಆ ಸ್ವಾಮಿನೇ ಇಲ್ಲಿಗೆ ಬರ್ತಾರ ಬಿಡ್ನಾಗಣು. ಪ್ರಿಯ ವೀಕ್ಷಕರೇ, ಇದರ ಮುಂದುವರಿದ ಭಾಗ 16ರಲ್ಲಿ ಇರುತ್ತದೆ.